ಹಾಯ್ ವೆಲ್ಕಮ್ ಬ್ಯಾಕ್ ಟು ವೇದಾಸ್ ಫ್ಯಾಮಿಲೀಸ್ ಕಿಚನ್. ಇವತ್ತು ನಾನು ಮಾಡ್ತಿರೋದು ಬಂದು ಸೋಯಾ ಚಂಕ್ಸ್ ರೆಸಿಪಿ. ಇವತ್ತಿನ ನನ್ನ ವಿಡಿಯೋ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಹಾಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇವಾಗ ನಾವು ಸ್ಟಾರ್ಟ್ ಮಾಡೋಣ ಹೇಗೆ ಮಾಡೋದು ರೆಸಿಪಿ ಅಂತ ಹೇಳಿ. ಇದಕ್ಕೆ 2 ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ. ಅದಕ್ಕೆ ನಿಮಗೆ ಸೋಯಾ ಚಂಕ್ಸ್ ಎಷ್ಟು ಬೇಕು, ನಿಮಗೆ ಎಷ್ಟು ಕರಿ ಬೇಕು ಅಂತ ಹೇಳ್ಬಿಟ್ಟು ಇದ್ರ ಮೇಲೆ ನೀವು ಸೋಯಾ ಚಂಕ್ಸ್ನ ಹಾಕ್ಕೊಳ್ಳಿ. ಅದಕ್ಕೆ ಸಾಲ್ಟು 1 ಸ್ಪೂನಷ್ಟು ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೋಬೇಕು. ಒಂದು 10 to 5 ಮಿನಿಟ್ಸ್ ನೀಟಾಗಿ ಬೇಯಿಸ್ಕೊಂಡಿದ್ದಾದಮೇಲೆ ಸೈಡ್ಗಿಟ್ಟು ಅದರಲ್ಲಿ ವಾಟರ್ ಕಂಟೆಂಟ್ ಇರುತ್ತಲ್ಲ ಅದನ್ನ ನೀಟಾಗಿ ಹಿಂಡ್ಕೊಂಡು ಅದನ್ನು ಸೈಡ್ಗೆ ಇಟ್ಕೋಬೇಕು. ಒಂದು ಬೌಲ್ಗೆ ಸಪ್ರೇಟಾಗಿ ಅದನ್ನ ಎತ್ತಿಟ್ಕೊಳ್ಳಿ. ಅದನ್ನ ಹಿಂಡ್ಕೊಂಡಿದ್ದಾದಮೇಲೆ ಸಪ್ರೇಟಾಗಿ ಇಟ್ಕೊಂಡಿದ್ದಾದಮೇಲೆ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಸಾಲ್ಟ್ ಹಾಕ್ಕೊಳ್ಳಿ. ಹಾಗೆ ಮಸಾಲೆ ಐಟಮ್ಸ್ ಲೈಕ್ ಕೊರಿಯಾಂಡರ್ ಪೌಡರು, ಚಿಲ್ಲಿ ಪುಡಿ ಮತ್ತು ಚಿಕನ್ ಮಸಾಲೆ ಇದ್ದರೆ ಅಂತ ಅದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಅದನ್ನು ಹಾಕ್ಕೊಳ್ಳಿ. ಹಾಗೆ 2 ಟೇಬಲ್ ಸ್ಪೂನಷ್ಟು ಕರ್ಡ್, ಇದೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೆಂತ್ಯ ಪುಡಿನ ಹಾಕ್ಕೋತಿದ್ದೀನಿ ನಾನು, ನಿಮ್ಗೆ ಬೇಕಿದ್ದರೆ ನಿಮ್ಗೆ ಹಾಕೊಳ್ಳಿ, ಸ್ಕಿಪ್ ಮಾಡಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡು 10 ಮಿನಿಟ್ಸ್ ಸೈಡ್ ಇಡಿ. ಹಾಗೆ ಇದನ್ನು ಖಾರ ರುಬ್ಕೊಳ್ಳೋದಕ್ಕೆ ಏನೇನು ಬೇಕು ಅಂತೇಳಿ, ಇದಕ್ಕೆ ಆನಿಯನ್ಸು, ಟೊಮೊಟೊ, ಚಿಲ್ಲಿ ಹಾಗೆ ಜಿಂಜರ್ ಇವೆಲ್ಲ ಹಾಕ್ಕೊಂಡು ನೀಟಾಗಿ ಒಂದು 10 ಮಿನಿಟ್ಸು ಅದರಲ್ಲಿ ಹಸಿ ಸ್ಮೆಲ್ ಇರುತ್ತಲ್ವ ಅದನ್ನು ನೀಟಾಗಿ ಹೋಗೋವರೆಗೂ ಹುರ್ಕೊಳ್ಳಿ. ಲೈಕ್ ಬ್ರೌನ್ ಕಲರ್ ಬರಬೇಕು, ಅದು ಆ ಥರ ನೀಟಾಗಿ ಹುರ್ಕೋಬೇಕಾಗುತ್ತೆ. ಒಂದು 10 ಮಿನಿಟ್ಸ್ ಹುರ್ಕೊಂಡಿದ್ದಾದಮೇಲೆ ಸೈಡ್ಗಿಟ್ಟು ಮಿಕ್ಸಿಗೆ ಹಾಕ್ಕೊಳ್ಳಿ. ಮಿಕ್ಸಿಗೆ ಹಾಕ್ಕೊಂಡು ತಿನ್ ಪೇಸ್ಟ್ ಬರೋವರೆಗೂ ರುಬ್ಕೊಳ್ಳಿ. ಪೇಸ್ಟ್ ಆದಮೇಲೆ ಇದನ್ನು ಸೈಡ್ ಇಟ್ಕೊಳ್ಳಿ. ಹಾಗೆ ನಾವೀಗ ಒಗ್ಗರಣೆ ಹಾಕ್ಕೋಬೇಕಾಗುತ್ತೆ. ಒಗ್ಗರಣೆಗೆ ನಿಮಗೆ ಪಲಾವ್ ಐಟಮ್ಸ್ ಇರುತ್ತಲ್ಲ, ಲೈಕ್ ಪಲಾವ್ ಎಲೆ, ಚಕ್ರ, ಈ ಥರ ನಿಮ್ಮ ಹತ್ರ ಏನಿದ್ರೆ ಅದನ್ನು ಪಲಾವ್ ಐಟಮ್ಸ್ನ ಹಾಕ್ಕೊಂಡಿದ್ದಾದಮೇಲೆ ಕರಿಬೇವು, ಸಾಸಿವೆ ಇದೆಲ್ಲ ಹಾಕ್ಕೊಂಡು ಆನಿಯನ್ಸು ಹಾಕ್ಕೊಂಡು ಬ್ರೌನ್ ಕಲರ್ ಬರಬೇಕು ಆ ಥರ ಹುರ್ಕೋಬೇಕಾಗುತ್ತೆ. ಹಾಗೆ ನಾನು ಟೊಮೊಟೊ ಹಾಕ್ಕೊತಿದ್ದೀನಿ. ಟೊಮೊಟೊ ಒಂದು ಕಾಯಿ ಇಲ್ಲಾಂದರೆ 2 ಕಾಯಿ ಹಾಕ್ಕೊಂಡು ನೀಟಾಗಿ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೋಬೇಕಾಗುತ್ತೆ. ನಾವು ಏನು ಪೇಸ್ಟ್ ಮಾಡ್ಕೊಂಡಿದ್ದೀವೋ ಆ ಪೇಸ್ಟ್ನ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಹಾಗೆ ಸೋಯಾ ಚಂಕ್ಸ್ ನಾವು ಎತ್ತಿಟ್ಕೊಂಡಿದ್ದಲ್ವ ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಫ್ಲೇವರ್ಗೋಸ್ಕರ ನಾವು ಕೊತ್ತಂಬರಿ ಸೊಪ್ಪು ಹಾಕ್ಕೋತಿದ್ದೀನಿ. ಇಷ್ಟೇ, ಇದೆಲ್ಲ ಹಾಕ್ಕೊಂಡ್ರೆ ರೆಸಿಪಿ ಅನ್ನೋದು ರೆಡಿ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್.